ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ಆಲ್ರೆಡಿ 8:45 ಆಗಿಬಿಟ್ಟಿದೆ. ಬೇಗ ಎಲ್ಲ ಫ್ರೆಶ್ ಅಪ್ ಆಗಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು. ಅದು ಯಾವ ಫ್ರೆಂಡು ಅಂತ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಬನ್ನಿ. ಆಲ್ರೆಡಿ 8:45 ಆಗಿತ್ತು. ನಾನು ರೆಡಿಯಾಗಿ ಹೋಗೋಷ್ಟಕ್ಕೆ ಆಲ್ರೆಡಿ 10 ಗಂಟೆ ಆಯಿತು. ತುಂಬಾ ಬಿಸಿಲಿತ್ತು. ಓಕೆ, ಪರವಾಗಿಲ್ಲ. ಮಳೆ ಇರಲಿಲ್ಲ, ಅದೇ ಖುಷಿ ವಿಚಾರ. ಥಂಡಿ ಇರಲಿಲ್ಲ. ನೋಡಿ ಬಿಸಿಲು ಎಷ್ಟು ಚೆನ್ನಾಗಿದೆ ಬೆಳಗ್ಗೆ ಹೊತ್ತು. ಈ ನಡುವೆ ಬಿಸಿಲೇ ಇರಲಿಲ್ಲ. ಹಾಗೆ ಹೋಗ್ತಾ ಈಗ ನಾವು ಆರ್ ಆರ್ ನಗರ ರೀಚ್ ಆದ್ವಿ. ಆರ್ ಆರ್ ನಗರ ಹೋಗ್ತಾ ಇದ್ದೀವಿ. ನೋಡಿ, ಈಗ ನಾಯಂಡಹಳ್ಳಿ. ಟ್ರಾಫಿಕ್ ಏನಷ್ಟು ಇರಲಿಲ್ಲ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಟ್ರಾಫಿಕ್ ಇತ್ತು. ಇಲ್ಲಿಂದ ಏನಷ್ಟು ಟ್ರಾಫಿಕ್ ಇರಲಿಲ್ಲ, ಬೇಗನೆ ಹೋಯ್ತು. ನನ್ನ ಹಸ್ಬೆಂಡು ಹೋಗಿ ಬಿಟ್ಬಿಟ್ಟು ಬಂದರು ನನ್ನನ್ನು. ಇವತ್ತಿನ ದಿನ ಒಂಥರ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಈ ಕಂಠೀರವ ಸ್ಟುಡಿಯೋ ಬಿಟ್ಟು ತುಂಬಾ ಚೆನ್ನಾಗಿತ್ತು. ತುಂಬಾ ಮಾತಾಡಿದ್ವಿ, ಕತೆ ಆಡಿದ್ವಿ. ತುಂಬ ಚೆನ್ನಾಗಿತ್ತು. ಅವಳನ್ನ ಮೀಟ್ ಮಾಡಿ ಈಗ TVS ಕ್ರಾಸ್ ಆಲ್ರೆಡಿ ಬಿಟ್ಟು ನಾವು ಮುಂದೆ ಹೋಗ್ತಾ ಇದ್ದೀವಿ. ನಾನು ಅವ್ರ ಮನೆಗೆ ರೀಚ್ ಆಗೋ ಅಷ್ಟಕ್ಕೆ ಆಲ್ರೆಡಿ 11:15 ಆಗಿಬಿಟ್ಟಿತ್ತು. ನೋಡಿ ಎಷ್ಟು ಬಿಸಿಲಿದೆ ಅಂದರೆ ಅಷ್ಟು ಬಿಸಿಲಿದೆ ಫ್ರೆಂಡ್ಸ್. ಸಖತ್ ಎಕ್ಸೈಟ್ಮೆಂಟ್ ಇತ್ತು ಇವತ್ತು. ನಿಯರಿಗೆ ಅವ್ರ ಮನೆ ಹತ್ರನೇ ಬಂದು ಅವಳಿಗೆ ಕಾಲ್ ಮಾಡಿದೆ. ನಾನು ಕಾಲ್ ಮಾಡಿ ಬಾಮ್ಮ ಅಂತ ಹೇಳಿದೆ. ಫಸ್ಟ್ ಟೈಮಲ್ಲಿ ಹೋಗ್ತಾ ಇರೋದು. ಅಡ್ರೆಸ್ ಗೊತ್ತಿಲ್ಲ ನನಗೆ. ಲೊಕೇಶನ್ ಹಾಕ್ಕೊಂಡು ಹೋದರೂ ಅವ್ರ ಮನೆ ಹತ್ರ ಕರೆಕ್ಟ್ ಲೊಕೇಶನ್ ಹೋಗಿರಲಿಲ್ಲ. ಕಾಲ್ ಮಾಡಿದೆ, ಈಚೆ ಬಂದು ವೆಯ್ಟ್ ಮಾಡ್ತಾಯಿದ್ಲು. ಹೋಗಿ ಮಾತಾಡಿಕೊಂಡು ಕತೆ ಆಡ್ಕೊಂಡು ತುಂಬಾ ಚೆನ್ನಾಗಿತ್ತು. ಅಲ್ಲೂ ಕೂಡ ಅಷ್ಟು ನಮ್ಮ ಸೈಡ್ ಇದ್ದಷ್ಟು ಅವ್ರ ಕಡೆ ಅಷ್ಟು ಬಿಸಿಲು ಇರಲಿಲ್ಲ. ಸ್ವಲ್ಪ ಮೋಡನೇ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಇದೆ ವೆದರ್ ಅವ್ರ ಸೈಡು. ನಮ್ಮ ಸೈಡ್ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ಇಲ್ಲೂ ಇತ್ತು, ಬಟ್ ಅಷ್ಟೊಂದು ಇರಲಿಲ್ಲ. ಈಗ ಅವ್ರ ಮನೆಗೆ ಬಂದೆ. ಅವ್ರ ಮನೆ ಫಸ್ಟ್ ಫ್ಲೋರಲ್ಲಿರೋದು. ಹತ್ತಿ ಹೋಗ್ತಾ ಇದ್ದೀನಿ. ಅವಳು ನನ್ನ ಹಿಂದೆ ಇದ್ದಾಳೆ. ನಾನೇ ವಿಡಿಯೋ ಮಾಡಲಿಲ್ಲ, ಬೇಡ ಅಂತೂ ರೀಚ್ ಆದೆ. ಈಗ ಫಸ್ಟ್ ಬರ್ತಿದ್ದಂಗೆ ನಿಂಬೆಹಣ್ಣಿನ ಜ್ಯೂಸ್ ಕೊಟ್ಲು. ಈಗ ಏನು ಮಾಡ್ತಾಯಿದ್ದಾಳೆ ಅಂತ ಕೇಳೋಣ ಬನ್ನಿ. ಏನು ಮಾಡ್ತಾ ಇದ್ದೆಮ್ಮ? ನಾನು ಒಗ್ಗರಣೆ ಹಾಕಿದ್ದೀನಿ. ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು. ಹಾಂ, ಏನು ಸ್ಪೆಷಲು? ಟೊಮ್ಯಾಟೊ ಬಾತ್. ಟೊಮೆಟೊ ಬಾತು. ಮಮ್ತನ್ ಸ್ಪೆಷಲ್ ಟೊಮೆಟೊ ಬಾತ್. ತುಂಬ ಚೆನ್ನಾಗಿ ಮಾಡ್ತಾಳೆ. ಗೈಸ್, ರೆಸಿಪಿ ಬೇಕು ಅಂದರೆ ಹೇಳಿ, ಕೇಳಿಬಿಟ್ಟು ನಾನು ಶೇರ್ ಮಾಡ್ತೀನಿ. ಏನಮ್ಮ ಘಮ ಅಂತ ಐತೆ ಮನೆಯೆಲ್ಲ ಶಿಗ್ಲಿ. ನಿಜ ಹೇಳಮ್ಮ. ದೇವ್ರಣೆಗೂ ಪ್ರಾಮಿಸ್, ಸುಳ್ಳು ಯಾಕೆ ಹೇಳೋದು? ಘಮ ಬೇಕಾ? ದೇವ್ರಣೆ ಅಂತ ಹೇಳಿದ್ರು ಘಮ ಅಂತೈತೆ ಅಂತೀಯಲ್ಲೇ. ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ಡಿಪ್ರೆಷನ್. ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕಿದ್ಲು. ಈಗ ಮಿಕ್ಸ್ ಮಾಡ್ತಾಳೆ. ಟೊಮೆಟೊ ಬಾತ್. ಇದೇನು ಪುಡಿನಮ್ಮ? ಚಿಲ್ಲಿ ಪೌಡ್ರು. ರುಬ್ಬದು ಕೆಸರು ಮೆಣಸಿನ್ಕಾಯಿ ಹಾಕಿರ್ತೀಯಾ? ಒಂದೆರಡು ಹಾಕಿರ್ತೀನಿ. ಹಾಂ, ಈಗ ನಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಳ್ಳೋದು. MTR ಸಾಂಬಾರ್ ಪೌಡ್ರು. ಸಾಂಬಾರ್ 2 ಸ್ಪೂನು. ಒಂದೆರಡು ಸ್ಪೂನು. ಮಸಾಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದಷ್ಟು ಟೊಮೆಟೊ ಬಾತ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಈರುಳ್ಳಿ, ಒಂದು ಟೊಮ್ಯಾಟೊ, ಪಲಾವೆಲೆ, ಪುದೀನ ಸೊಪ್ಪು ಇದು ಹಾಕಿದ್ದೀನಿ. ಇವಾಗ ಹಾಕಿದ್ದೀನಿ. ಗರಂ ಮಸಾಲ, ಸಾಂಬಾರ್ ಪುಡಿ ಮತ್ತು ಅಚ್ಚಿಕಾರದ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕಿದ್ದೀನಿ. ಇವಾಗ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ನಾವು ಹಾಕೋಬೇಕು. ಎಷ್ಟು ಬೇಕು ಅಂತ ನಮ್ಗೆ ಗೊತ್ತಾಗುತ್ತಲ್ವಾ? ಹೌದು, ಹಾಕೋಬೇಕು. ಇದೆಲ್ಲ ಫುಲ್ಲು ಹಸಿ ವಾಸನೆ ಹೋಗ್ತದೆ. ಮಸಾಲೆ ಹಸಿ ವಾಸನೆ ಹೋದಷ್ಟು ಟೊಮೆಟೊ ಬಾತ್ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಅಕ್ಕಿನ ನೆನೆಸಿಟ್ಕೊಂಡಿದ್ದಾಳೆ. ಅಕ್ಕಿನ ಎಲ್ಲ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಹುಡಿ ಹುಡಿಯಾಗುತ್ತೆ.
ಇದು ಟೊಮೆಟೊ ಬೇರೆ ಹಚ್ಚಿಟ್ಟಿದೆಯಲ್ಲ ಅದೇನಕ್ಕೆ? ಹೌದು. ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇರುತ್ತೆ ನೋಡಿ. ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ, ಚೆನ್ನಾಗಿ ಮಸಾಲ ಫ್ರೈ ಆಗಿದೆ. ಈಗ ನೀರು ಹಾಕ್ತಾ ಇದ್ದಾಳೆ. 3 ಗ್ಲಾಸ್ ಅಕ್ಕಿ ತಗೊಂಡಿದ್ದಾಳೆ. 3 ಗ್ಲಾಸ್ಗೆ 6 ಗ್ಲಾಸ್ ನೀರು ಹಾಕಬೇಕು, ಇಲ್ಲ 5.5 ಹಾಕಿದ್ರೆ ಸಾಕು. ಯಾಕೆಂದರೆ ಮಸಾಲೆಗೆಲ್ಲ ನೀರು ಹಾಕಿರ್ತೀವಿ ರುಬ್ಬೋದಕ್ಕೆ, ಸಾಕು. ಐದು ಕರೆಕ್ಟ್ 2 ಚಮ್ ನೀರನ್ನ. ಹಾಂ 5.5. ಇದು ಕುದಿ ಬಂದಾದ್ಮೇಲೆ ಅಕ್ಕಿ ಹಾಕಬೇಕು. ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದಾಳೆ. ಅದು ಕುದಿ ಬರೋ ಅಷ್ಟೊತ್ತಿಗೆ ಇಲ್ಲೊಂದು ಪ್ಯಾನ್ ಇಟ್ಟಿದ್ದಾಳೆ, ಚಟ್ನಿ ಮಾಡ್ತಾ ಇದ್ದಾಳೆ. ಅದು ಅವಳು ಚಟ್ನಿನೂ ಅಷ್ಟೇ ಸ್ಪೆಷಲ್ ಚಟ್ನಿ ಟೊಮೆಟೊ ಬಾತ್ಗೆ. ಪ್ಯಾನ್ ಬಿಸಿ ಮಾಡೋದಕ್ಕೆ ಇಟ್ಟಿದ್ದಾಳೆ. ಕಡಲೆ ಬೀಜ ಹಾಕ್ತಾ ಇದ್ದಾಳೆ. ಈಗ ಕಡಲೆ ಬೀಜ ಫ್ರೈ ಮಾಡಬೇಕು. ಕಡಲೆ ಬೀಜ ಫ್ರೈ ಆಯಿತು, ಅದೊಂದು ತಟ್ಟೆಗೆ ತೆಗೆದಿಟ್ಕೊತಾ ಇದ್ದಾಳೆ. ಈಗ ಮತ್ತೆ ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದಾಳೆ. ಎಣ್ಣೆ ಬಿಸಿ ಆಯಿತು. ಈಗ ಹಸಿರು ಮೆಣಸಿನ್ಕಾಯಿ ಹಾಕಿದ್ಲು. ಹಸಿರು ಮೆಣಸಿನ್ಕಾಯಿ ಫ್ರೈ ಮಾಡಬೇಕು. ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಅದನ್ನು ತೆಗೆದಿಟ್ಕೊತ ಇದ್ದಾಳೆ. ಈಗ ಅದೇ ಪ್ಯಾನ್ಗೆ 1 ಟೊಮೆಟೊ ಹಾಕ್ತಾ ಇದ್ದಾಳೆ. ಅದು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಟೇಸ್ಟ್ ಇರುತ್ತೆ, ಏನು ಇದು ಇರಲ್ಲ. ಹಾಂ ಅಂದರೆ ಅದು ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಹಾಂ ಉಪ್ಪು ಹಾಕೋದು ಒಂದು ಸ್ವಲ್ಪ, ಟೊಮೆಟೊ ಸಾಫ್ಟ್ ಆಗುತ್ತೆ ಅಂತ. ಈಗ ನೋಡಿ ಕುದಿ ಬರ್ತಾ ಇದೆ, ಅಕ್ಕಿ ಹಾಕ್ತಾ ಇದ್ದಾಳೆ. ನೀವು ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸಿದ್ರೆ ಸಾಕು. ಇವಳು ಇಲ್ಲಿ ಹಾಗೆ ಪಾತ್ರೆಯಲ್ಲಿ ಮಾಡೋದ್ರಿಂದ ಅದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದಾಳೆ. ಆಯ್ತಾ ಬ್ಯಾನರ್ಜಿ? ಅಕ್ಕಿ ಹಾಕಿ ಟೊಮೆಟೊ. ಈಗ ಹಸಿರು ಮೆಣಸಿನ್ಕಾಯಿ ಹಾಕು ಕೂಡ ಫ್ರೈ ಮಾಡ್ತಾ ಇದ್ದಾಳೆ. ಸ್ಟವ್ ಆಫ್ ಮಾಡಿಕೊಂಡು ಸಾಕು. ಇಷ್ಟ ಆದರೆ ನೋಡಿ, ಸಿಪ್ಪೆ ಹೊಟ್ಟೆಲ್ಲ ತೆಗಿಬೇಕು. ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಎಲ್ಲ ಹಾಕ್ತಾ ಇದ್ದಾಳೆ, ಹೊಟ್ಟೆಲ್ಲ ತೆಗೆದು. ಏನು ಫ್ರೈ ಮಾಡ್ಕೊಂಡಿದ್ದೋ ಟೊಮೆಟೊ, ಹಸಿರು ಮೆಣಸಿನ್ಕಾಯಿ ಅದನ್ನು ಹಾಕ್ತಾ ಇದ್ದಾಳೆ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕು. ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿ ರೆಸಿಪಿ ಇದು. ತುಂಬ ಅಷ್ಟೇ ರುಚಿಯಾಗಿರುತ್ತೆ ಕಡಲೆ ಬೀಜದ ಚಟ್ನಿ. ಕೊತ್ತಂಬರಿ ಅವೆಲ್ಲ ಏನು ಹಾಕೋದೇನಿಲ್ಲ, ಬಟ್ ನನಗಿದೆ ಆಪ್ಷನಲ್. ಬೇಕಾದ್ರೆ ಹಾಕಿ, ಇಲ್ಲ ಸ್ಕಿಪ್ ಮಾಡಿ. ಹುಣಸೆಹಣ್ಣು ಹಾಕ್ಬೋದು, ಬಟ್ ನಾನು ಇದನ್ನ ಹಾಕ್ತೀನಿ, ಚೆನ್ನಾಗಿರುತ್ತೆ. ಓಕೆ ಈಗ ಗ್ರೈಂಡ್ ಮಾಡ್ಕೊತಾ ಇದ್ದಾಳೆ. ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದಾಳೆ, ಸಾಕು. ತರಿಯಾಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಪ್ಷನಲ್, ನಿಮಗೆ ಹೇಗೆ ಬೇಕೋ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಜಾರಲ್ಲಿರೋದೆಲ್ಲ ತಕ್ಕೊಳ್ಳಿ. ಕಡಲೆ ಬೀಜ ಚಟ್ನಿ ರೆಡಿ ಆಯಿತು. ರೆಡಿ ಆಯಿತು ಕಡಲೆ ಬೀಜ ಚಟ್ನಿ. ಟೊಮೆಟೊ ಬಾತು ಸ್ವಲ್ಪ ನೀರು ಬೇಕು. ಹಾಂ, ಇದೆಲ್ಲ ಆಯ್ತಲ್ವ, ನೀರು ಬೇಕಾಗುತ್ತಲ್ಲ, ಒಂಚೂರು ಹಿಂಗೆ ಅದೆಲ್ಲ ಇನ್ನೊಂದು ನೀರು ಸ್ವಲ್ಪ. ಓಕೆ ಈಗ ಲೋ ಫ್ಲೇಮ್ ಮಾಡಿಬಿಟ್ಟು ತಟ್ಟೆ ಕ್ಲೋಸ್ ಮಾಡಿಬಿಡೋದು. ಸ್ಟೀಮ್. ಟೊಮೆಟೊ ಬಾತ್ ರೆಡಿ ಆಗುತ್ತೆ ಕೆಲವೇ ನಿಮಿಷಗಳಲ್ಲಿ. ಹಾಂ, ಶಿಗ್ಲಿ ಏನು ಮಾಡ್ತಾ ಇದೆಯಾ? ಹಾಂ ಇದೆಲ್ಲ ಇದರಲ್ಲಿ ಇರಲಿ, ಏನಾಗಲ್ಲ.
ಎಲ್ಲರ ಶೇಂಗಾ ಹೋಳಿಗೆ. ಶೇಂಗಾ ಹೋಳಿಗೆ ನೋಡಿ ಫ್ರೆಂಡ್ಸ್. ಟೊಮೆಟೊ ಬಾತ್ ಆಯಿತು. ಈಗ ಶೇಂಗಾ ಹೋಳಿಗೆ ರೆಡಿ ಆಗ್ತಾ ಇದೆ ನೋಡಿ. ಇಲ್ಲೆಲ್ಲ ಮಾಡಿಟ್ಟಿದ್ರಲ್ಲ ಅಲ್ಲಿ ಮಾಡೋ ವಿಧಾನ ಖಂಡಿತ ಮಾಡೋ ವಿಧಾನ ಇಲ್ಲ, ಕೇಳಿದ್ರೆ ರೆಸಿಪಿ ಹಾಕೋಣ. ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ನಮ್ಮ ಮಮತಾ ಶಿಗ್ಲಿ ಅವರು ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉದುದ್ರಾಗಿದೆ. ಮಧ್ಯಾಹ್ನ ಲಂಚ್ಗೆ ಟೊಮೆಟೊ ಬಾತ್, ಕಡಲೆ ಬೀಜದ ಚಟ್ನಿ. ಸ್ವಲ್ಪ ಹಾಕಮ್ಮ. ಫ್ರೆಂಡ್ಸ್, ಈಗ ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಆಲ್ರೆಡಿ 5 ಗಂಟೆ ಆಗಿಬಿಟ್ಟಿತ್ತು. ನಾವು ಲಂಚ್ ಮಾಡಿಬಿಟ್ಟು ಅವ್ರ ಹತ್ರ ಚೆನ್ನಾಗಿ ಟೈಮ್ ಪಾಸ್ ಮಾಡಿ ಮಾತಾಡಿ ಹೊರಡ್ತಾ ಇದ್ದೀನಿ. ಆಟೋ ಬುಕ್ ಮಾಡಿದ್ದೆ, ಆಟೋದಲ್ಲಿ ಹೋಗ್ತಾ ಇದ್ದೀನಿ. ತುಂಬಾ ಮಳೆ ಅವ್ರ ಸೈಡು, ಸಿಕ್ಕಾಪಟ್ಟೆ ಮಳೆ ಇತ್ತು. ಮಳೆ ಅಂತೀರ ಅಷ್ಟು ಮಳೆ. ಈ ಮಳೆ ಅಂದರೆ ಟ್ರಾಫಿಕ್ ಇದ್ದೇ ಇರುತ್ತೆ. ಈಗ ನಿಯರ್ ಅಯ್ಯಪ್ಪ ಟೆಂಪಲ್ ದೇವಸ್ಥಾನ ಹತ್ರ ಇದ್ದೀನಿ. ನೋಡಿ ಎಷ್ಟು ಮಳೆ ಇದೆ, ಸಿಕ್ಕಾಪಟ್ಟೆ ಮಳೆ ಇದೆ. ತುಂಬಾ ಮಳೆ ಇತ್ತು. ಸರಿ ಅಂದ್ಬಿಟ್ಟು ನಾನು ಮನೆಗೆ ಬರೋಷ್ಟರಲ್ಲಿ 6:30 ಆಗಿತ್ತು. ಟ್ರಾಫಿಕ್ ನೋಡಿ, ಒಂದು 20 ನಿಮಿಷ ನಿಂತಿದ್ದೀವೇನೋ ಫ್ರೆಂಡ್ಸ್, ಅಷ್ಟು ಟ್ರಾಫಿಕ್ ಇತ್ತು. ನಾನು ಬಂದೆ. ಇನ್ನೊಂದು 2-3 ನಿಮಿಷದಲ್ಲಿ ನನ್ನ ಮನೆ ರೀಚ್ ಆಗ್ತೀನಿ. ಇಲ್ಲೂ ಅಷ್ಟು ಮಳೆ ಇರಲಿಲ್ಲ, ಏನೋ ಮಧ್ಯಾಹ್ನ ಒಂದು ಟೈಮ್ ಬಂದು ಹೋಗಿದೆ ಅಷ್ಟೇ. ನಾನು ಮನೆಗೆ ರೀಚ್ ಆದೆ. 6:30 ಆಗಿತ್ತು. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.